ಗುತ್ತಿಗೆ ನೌಕರರೇ, ಹೊರಗುತ್ತಿಗೆ ನೌಕರರೇ, ಕರ್ನಾಟಕ ಸರ್ಕಾರ ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಕಾರ್ಮಿಕ ಇಲಾಖೆ, ಯೋಜನಾ ಇಲಾಖೆ, ವೈದ್ಯಕೀಯ ಸೇವೆಗಳ ಆಯುಕ್ತಾಲಯ ಸೇರಿದಂತೆ ಇತರೆ ಕಡೆಯಲ್ಲಿ ಕೆಲಸ ಮಾಡ್ತಿರುವಂತಹ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೊರಗುತ್ತಿಗೆ ನೌಕರರ ವೇತನ ಪರಿಷ್ಕರಣೆ ಹಾಗೂ ಕನಿಷ್ಠ ವೇತನವ ದರವನ್ನು ಪರಿಷ್ಕರಣೆ ಮಾಡಿ ಅನುಷ್ಠಾನಗೊಳಿಸುವ ಬಗ್ಗೆ ಸರ್ಕಾರ ಅಧಿಕೃತ ಜ್ಞಾಪನ ಪತ್ರವನ್ನು ಹೊರಡಿಸಿದೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆಯಲ್ಲಿ ಕನಿಷ್ಠ ವೇತನ ಕಾಯ್ದೆ 1948 ಕಲಂ 3(1)(b) ಹಾಗೂ 5(1)(b) ಯಿಂದ ಅನ್ವಯವಾಗುವಂತೆ ವಿವಿಧ ಅನುಚ್ಛೇದಿತ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುವಂತಹ ನೌಕರರು ಕನಿಷ್ಠ ವೇತನ ದರವನ್ನು ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅದರಂತೆ ಕಾರ್ಮಿಕ ರಾಜ್ಯ ವಿಮಾ ಯೋಜನೆಗಳ ಸಂಸ್ಥೆ, ವೈದ್ಯಕೀಯ ಸೇವೆಗಳ ಇಲಾಖೆ ಅಡಿಯಲ್ಲಿ ಆಸ್ಪತ್ರೆ, ರೋಗ ಪತ್ತೆ ಕೇಂದ್ರಗಳಲ್ಲಿ, ಚಿಕಿತ್ಸಾಲಯಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಕೆಳಕಂಡ ಗುತ್ತಿಗೆ ನೌಕರರು ಹಾಗೂ ಸಿಬ್ಬಂದಿಗಳಿಗೆ ಸರ್ಕಾರದ ಅಧಿಸೂಚನೆ 4 ಹಾಗೂ ಅಧಿಸೂಚಿತ 3 ಅನ್ವಯ 1/6/2026 ಪೂರ್ವಾನ್ವಯವಾಗುವಂತೆ ಜಾರಿ ಬಂದಿದ್ದು, ವಾರ್ಷಿಕ ಕನಿಷ್ಠ ವೇತನ ಹಾಗೂ ಮಾಸಿಕ ಕನಿಷ್ಠ ವೇತನದ ದರವನ್ನು ಪಾವತಿಸುವ ಬಗ್ಗೆ ಇಲ್ಲಿ ಆದೇಶವನ್ನು ಹೊರಡಿಸಿದೆ. ಅದರಲ್ಲಿ ಪ್ರಮುಖವಾಗಿ ಸ್ಟಾಫ್ ನರ್ಸು ಝೋನ್ 1ನಲ್ಲಿ ಇದ್ದವರಿಗೆ 28,000, ಝೋನ್ 2ನಲ್ಲಿ 25,000, ಝೋನ್ 3ನಲ್ಲಿ 23,000, ಪೆಡಿಷಿಯನ್ ಅವರಿಗೆ ಫಾರ್ಮಸಿಸ್ಟಿಗೆ 28,285, 25,000 ಝೋನ್ 2ನಲ್ಲಿ 25,714, ಝೋನ್ 3ನಲ್ಲಿ 23,376, ಲ್ಯಾಬ್ ಟೆಕ್ನಿಷಿಯನಿಗೆ 25,714, ಝೋನ್ 2ನಲ್ಲಿ 23,376, ಝೋನ್ 3ನಲ್ಲಿ 21,251. ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನಿಗೂ ಕೂಡ ಅಷ್ಟೇ ಸಂಬಳವನ್ನು ಕೊಟ್ಟಿದೆ. ರೇಡಿಯೋಕಾಲಜಿಸ್ಟ್ಗೆ 28,285, ಝೋನ್ 2ನಲ್ಲಿ 25,714, ಝೋನ್ 3ನಲ್ಲಿ 23,376 ರೂಪಾಯಿಗಳನ್ನು ಕೊಟ್ಟಿದೆ. ಜೂನಿಯರ್ ರೇಡಿಯೋಗ್ರಾಫರಿಗೆ ಸೇಮು ಸಂಬಳಗಳನ್ನು ಕೊಟ್ಟಿದೆ. ರೇಡಿಯೋಗ್ರಾಫರಿಗೆ ಏನು ಸಂಬಳ ಇದೆಯೋ ಅದೇ ಸಂಬಳವನ್ನು ಕೊಟ್ಟಿದೆ. ಎಕ್ಸ್ರೇ ಟೆಕ್ನಿಷಿಯನಿಗೆ ಕೂಡ ಸೇಮ್ ಸಂಬಳ 28,285 ಕೊಟ್ಟಿದೆ. ಅದೇ ಡಾಟಾ ಎಂಟ್ರಿ ಅವರಿಗೂ ಕೂಡ ಅಷ್ಟೇ ಇದೆ. ಗ್ರೂಪ್ ಡಿ ಸೆಕ್ಯೂರಿಟಿ ಗಾರ್ಡ್ಗಳಿಗೆ 23,376 ರೂಪಾಯಿ, ಝೋನ್ 1ನಲ್ಲಿ, ಝೋನ್ 2ನಲ್ಲಿ 21,251 ರೂಪಾಯಿ, ಝೋನ್ 3ನಲ್ಲಿ 19,319 ರೂಪಾಯಿಯನ್ನು ಮಾಡಿದೆ. ಕ್ಲೀನರ್ಸಿಗೆ 25,714, ಝೋನ್ 2ನಲ್ಲಿ 23,376, ಝೋನ್ 3ನಲ್ಲಿ 21,250. ಅಡುಗೆ ಮಾಡುವಂಥವರಿಗೆ 23,376, ಝೋನ್ 2ನಲ್ಲಿ 21,251, ಝೋನ್ 3ನಲ್ಲಿ 19,317. ಸೇಮು ಕುಕ್ಮೇಟಿಗೆ, ಕುಕ್ಕಿನ ಜೊತೆ ಸಹಾಯ ಮಾಡೋಂಥ ಕುಕ್ಮೇಟಿಗೆ ಕೂಡ ಅಷ್ಟೇ ಸಂಬಳವನ್ನು ಮಾಡಿದೆ. ಡ್ರೈವರ್ಸಿಗೆ ಮಾತ್ರ 28,285 ರೂಪಾಯಿ, ಝೋನ್ 2ನಲ್ಲಿ 25,714, ಝೋನ್ 3ನಲ್ಲಿ 23,376 ರೂಪಾಯಿ ದರವನ್ನು ಪರಿಷ್ಕರಣೆ ಮಾಡಿ ಸಂಬಳವನ್ನು ಪರಿಷ್ಕರಣೆ ಮಾಡಿ ಆದೇಶವನ್ನು ಸರ್ಕಾರ ಹೊರಡಿಸಿದೆ. ಮುಂದುವರೆದು ಈ ಆದೇಶ ಜೂನ್ 1, 2026ರಿಂದ ಜಾರಿಗೆ ಬಂದಿದೆ. ಸಂಬಂಧಿಸಿದ ಸಿಬ್ಬಂದಿಗಳ ವೇತನ ಪಾವತಿ ಮಾಡುವುದರ ಜೊತೆ ಟೆಂಡರ್ ಷರತ್ತುಗಳು ಹಾಗೂ
ಕಾರ್ಮಿಕ ಕಾನೂನು ಹಾಗೂ ಸರ್ಕಾರದ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಲಾಗಿದೆ. ಈ ಆದೇಶದ ಅನುಷ್ಠಾನದ ಬಗ್ಗೆ ಅಗತ್ಯ ದಾಖಲಾತಿಗಳೊಂದಿಗೆ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕೂಡ ತಿಳಿಸಿದೆ. ಆಯುಕ್ತರು ಈ ಆದೇಶವನ್ನು ಹೊರಡಿಸಿದ್ದಾರೆ. ನಾನು ಕೇಳೋದಿಷ್ಟೇ, ಸರ್ಕಾರಿ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4.5 ಲಕ್ಷಕ್ಕೂ ಹೆಚ್ಚು ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿದ್ದಾರೆ. ಇವರೆಲ್ಲರಿಗೂ ಸರ್ಕಾರ ಉತ್ತಮವಾದ ಸಂಬಳವನ್ನು ಕೊಡ್ತಾ ಇಲ್ಲ. ಸರ್ಕಾರಿ ನೌಕರರು ಯಾವ ರೀತಿ ಕೆಲಸವನ್ನು ಮಾಡ್ತಾರೋ ಸೇಮ್ ಟು ಸೇಮ್ ಕೆಲಸವನ್ನು ಇವರು ಮಾಡ್ತಾರೆ. ಆದರೂ ಕೂಡ ಇವರಿಗೆ ಉತ್ತಮ ವೇತನಗಳು ಸಿಗ್ತಾ ಇಲ್ಲ. ಯಾರ್ಯಾರು 10 ವರ್ಷಗಳ ಕಾಲ ಸರ್ವೀಸನ್ನು ಮಾಡಿದಿರಿ, ಆ ಸರ್ವಿಸ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು. ಅವರ ಸೇವೆಯನ್ನು ಕಾಯಂಗೊಳಿಸಬೇಕು. ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರ ಕೊಡಬೇಕು. ಈ ಹಿಂದೆ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳು ಆದೇಶವನ್ನು ಕೂಡ ಕೊಟ್ಟಿದೆ. 10 ವರ್ಷ ಸತತವಾಗಿ ಕೆಲಸ ಮಾಡಿರುವಂಥ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ತಕ್ಷಣ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು. ಈ ಆದೇಶಗಳನ್ನು ಇಂಪ್ಲಿಮೆಂಟ್ ಮಾಡಿ ರಾಜ್ಯದಲ್ಲಿರುವಂಥ ಸುಮಾರು 4.5 ಲಕ್ಷ ಸರ್ಕಾರಿ ನೌಕರರಿಗೆ ಸರ್ಕಾರಿ ಗುತ್ತಿಗೆ ನೌಕರರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಹೊಸದಾಗಿ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರ ಸರ್ಕಾರ ತಕ್ಷಣ ಈ ಬಗ್ಗೆ ಗಮನವನ್ನು ಹರಿಸಿ ತಕ್ಷಣ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.